ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಶಾಕ್ ಕಾದಿದ್ಯಾ? ಬುರುಡೆ ಕೇಸ್ನಲ್ಲಿ ವಿಡಿಯೋ ಮಾಡಿದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟು ಯಾವ ಆಧಾರದ ಮೇಲೆ ಯಾವ ಸಾಕ್ಷಿಯನ್ನು ಇಟ್ಕೊಂಡು ಯಾವ ಪೂರಕ ಮಾಹಿತಿಯೊಂದಿಗೆ ತಾವು ವಿಡಿಯೋ ಮಾಡಿದ್ರಿ ಅನ್ನುವ ಪ್ರಶ್ನೆಯನ್ನು ಕೇಳೋದಕ್ಕೆ ಅಥವಾ ಅವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನು ವಿಚಾರಣೆ ಮಾಡೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತಾದರೂ ಕೂಡ ವಿಚಾರಣೆಗೆ ಈ 6 ಜನ ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇವರು ವಿಚಾರಣೆಗೆ ಹಾಜರಾಗ್ತಾರಾ? ಚಿನ್ನಯ್ಯನ ಹೇಳಿಕೆ ಸಮೀರ್ಗೆ ಈಗ ಸಂಕಷ್ಟ ತರುತ್ತಾ? ಸಮೀರ್ ಸೇರಿದಂತೆ ಈ 6 ಜನ ಯೂಟ್ಯೂಬರ್ಗಳು ಯಾರಿದ್ದಾರೆ ಅವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ರು ಅನ್ನುವ ಗಂಭೀರ ಆರೋಪ ಇದೆ. ಮತ್ತು ಇಲ್ಲಸಲ್ಲದ ಮಾಹಿತಿಗಳನ್ನು ಅವರು ಸೃಷ್ಟಿ ಮಾಡಿಕೊಂಡು ಗ್ರಾಫಿಕ್ಸನ್ನು ಬಳಸಿಕೊಂಡು ಅವರು ಷಡ್ಯಂತ್ರ ಮಾಡಿದ್ರು ಅನ್ನುವ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರ ಮಾಡಿದವರಿಗೆ ಈಗ ಎಸ್ಐಟಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ಕ್ಲಿಯರ್ ಆಗಿದೆ, ಈ ಪ್ರಕರಣದಲ್ಲಿ ಒಂದು ಷಡ್ಯಂತ್ರ ಆಗಿದೆ. ಅದು ಎಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂಥ ಷಡ್ಯಂತ್ರ. ಒಂದು ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯನ್ನು ತರುವಂಥ ಪ್ರಯತ್ನವನ್ನು ಇವರು ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಇರುವಂಥ ಆರೋಪ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ದಾಳವಾಗಿ ಬಳಸ್ಕೊಂಡ್ರು. ಚಿನ್ನಯ್ಯನನ್ನು ನಿರಂತರವಾಗಿ ವಿಚಾರಣೆ ಮಾಡಿದಂಥ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಸಂಪೂರ್ಣವಾಗಿ ಮಾಹಿತಿಯನ್ನು ಹೊರಹಾಕಿದ್ದ. ಇದಾದ ನಂತರ ಆತನ ಮಾಹಿತಿಯ ಆಧಾರದ ಮೇಲೆ ಆತ ಹೇಳಿದಂತಹ ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕೆಲ ಯೂಟ್ಯೂಬರ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತಾದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗ್ತಾರಾ ನೋಡಬೇಕಾಗಿದೆ. ಅಗೇನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 6 ಜನ ಯೂಟ್ಯೂಬರ್ಸ್ಗಳು ಯಾರ್ಯಾರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ, ಯಾವಾಗ ನೋಟಿಸ್ ಕೊಟ್ಟಿದ್ದು, ಯಾವಾಗ ಡೆಡ್ಲೈನ್ ಇದೆ, ಅವರಿಂದ ಏನು ಮಾಹಿತಿ ಪೊಲೀಸರಿಗೆ ಸಿಗಬಹುದು? ನಾಗೇಂದ್ರ ಬಾಬು. ರಂಜಿತ್ ನೋಡಿ, ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕೆಲ ಯೂಟ್ಯೂಬರ್ಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಇನ್ನು ಕೆಲ ಯೂಟ್ಯೂಬರ್ಗಳಿಗೆ ಮೌಖಿಕವಾಗಿ ಕರೆ ಮಾಡಿ ಸೂಚನೆಯನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು, ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇನ್ನು ನಿನ್ನೆ ಸಂಚಾರಿ ಸ್ಟುಡಿಯೋನ ಯೂಟ್ಯೂಬರ್ ಆಗಿರುವಂಥ ಸಂತೋಷ್ ಕಡಬ ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ರು. ಆದರೂ ಅವರು ಏಕಾಏಕಿ ಎಸ್ಐಟಿ ಕಚೇರಿಗೆ ಬರ್ತಾರೆ. ಜಯಂತ್ ಕುಟುಂಬಸ್ಥರನ್ನ ಅಂದರೆ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳನ್ನು ಎಸ್ಐಟಿ ಕಚೇರಿಗೆ ಬಿಟ್ಟು ಅಲ್ಲಿಂದ ವಾಪಸ್ ಹೇಳ್ತಾರೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ರಂಜಿತ್, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಾ ಇದ್ದು ತನಿಖೆಯ ಸಲುವಾಗಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಿದ್ರು ಕೂಡ ಯಾವೊಬ್ಬ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಎಸ್ಐಟಿ ಅಂದರೆ ಭಯನೇ ಇಲ್ವಾ, ಎಸ್ಐಟಿ ಸೂಚನೆಗೆ ಒಂದು ಕಿಂಚಿತ್ತು ಮರ್ಯಾದೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಎಸ್ಐಟಿ ಅವರು ನೋಡಿ ಅನೇಕ ಜನರನ್ನ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಾಗ ಅನೇಕ ಜನ ಬಂದಿದ್ದಾರೆ. ಗ್ರಾಮ ಪಂಚಾಯಿತಿಯ PDOಗಳು, ಗ್ರಾಮ ಪಂಚಾಯತ್ನ ಸದಸ್ಯರು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳು ಸೇರಿದಂತೆ ಅನೇಕ ಜನ, ಪಂಚಾಯತ್ನಲ್ಲಿ ಕೆಲಸ ಮಾಡಿದವರಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಿರುವಂಥವರಾಗಿರ್ಬೋದು, ಇವತ್ತು ನೋಡಿ ಆಂಬುಲೆನ್ಸ್ನ ಚಾಲಕರನ್ನು ಕೂಡ ಕರೆಸಿದ್ದಾರೆ. ಆದರೆ ಯೂಟ್ಯೂಬರ್ಗಳನ್ನು ಕರೆದ್ರೂ ಕೂಡ ವಿಚಾರಣೆಗೆ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಥವಾ ಅವರೇನಾದರೂ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ, ಅದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಕೆಲ ಯೂಟ್ಯೂಬರ್ಗಳಿಗೆ ಬನ್ನಿ ಅಂತೇಳಿ ಸೂಚನೆ ಕೊಟ್ಟಿರೋದು ಸ್ಪಷ್ಟ. ಆದರೆ ಇಲ್ಲಿಯವರೆಗೂ ಕೂಡ ಬರ್ತಾ ಇಲ್ಲ. ಕೇವಲ ಹಬ್ಬದ ಕಾರಣವನ್ನು ಕೊಟ್ಟು ಅವ್ರು ಯಾರು ಕೂಡ ಬಂದಿರಲಿಲ್ಲ. ನೋಡಿ, ಇನ್ನು ಕೆಲವರಿಗೆ SITನೇ ಫೋನ್ ಮಾಡಿ ಹೇಳಿದೆ, ನಿಮಗೆ ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ವಿ, ಆದರೆ ಈ ಕ್ಷಣಕ್ಕೆ ಬರೋದು ಬೇಡ, ನಾವು ನಿಮಗೆ ಮತ್ತೆ ಹೇಳ್ತೀವಿ ಅಂತೇಳಿ. ನೋಡಿ, ಮೊನ್ನೆ ಅಷ್ಟೇ ಅಭಿಷೇಕಿಗೆ ಕರೆ ಮಾಡಿ, ರಿಪಬ್ಲಿಕ್ ಕನ್ನಡ ನಾವೇ ಕರೆ ಮಾಡಿ ನಿಮಗೆ SIT ವಿಚಾರಣೆಗೆ ಕರೆದಿದ್ದಾರಾ, ಬರ್ತಾ ಇದ್ರ ಅಂತ ಒಂದು ಪ್ರಶ್ನೆ ಮಾಡಿದಾಗ, ವಿಚಾರಣೆಗೆ ಕರೆದ್ರು, ನಾನು ಬರೋದಕ್ಕೆ ಸಿದ್ಧವಾಗಿದೆ, ಆದರೆ SIT ಅವರೇ ಕರೆ ಮಾಡಿ ಬರೋದು ಬೇಡ ಅಂತ ಹೇಳಿದ್ರು ಅಂತೇಳಿ ಅಭಿಷೇಕ್ ಖುದ್ದು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಟಾಕ್ಸ್ನ ದಿನೇಶ್ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿಯಾದಂಥ ನೋಟಿಸ್ ಅಥವಾ ಸೂಚನೆ ಬಂದಿಲ್ಲ, ನನಗೆ ಈ ಥರದ್ದು ಯಾರು ಹಬ್ಬಿಸ್ತಿದಾರೋ ಗೊತ್ತಿಲ್ಲ ಅಂತ ವಿಚಾರವನ್ನು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಯೂಟ್ಯೂಬರ್ಗಳು ಕೂಡ ಸೂಚನೆ ಕೊಡಲಾಗಿದೆ. ಆದರೆ ಅವರೆಲ್ಲ ಯಾಕೆ ಬರ್ತಾ ಇಲ್ಲ ವಿಚಾರಣೆಗೆ, ಅಥವಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂಥ ಕೆಲಸಗಳೇನಾದರೂ ಆಗ್ತಾ ಇದೆಯಾ, SIT ಇದನ್ನು ಯಾಕೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಈ ಕ್ಷಣದ ಪ್ರಶ್ನೆ. ರಂಜಿತ್. ಓಕೆ ನಾಗೇಂದ್ರ ಬಾಬು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಷಡ್ಯಂತ್ರ ಮಾಡಿದವರಿಗೆ ಶಾಕ್ ಕಾದಿದ್ಯಾ? ಬುರುಡೆ ಕೇಸ್ನಲ್ಲಿ ವಿಡಿಯೋ ಮಾಡಿದವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಸಮೀರ್ ಸೇರಿದಂತೆ 6 ಯೂಟ್ಯೂಬರ್ಗಳಿಗೆ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ಯಾವ ಆಧಾರದ ಮೇಲೆ ಯಾವ ಸಾಕ್ಷಿಯನ್ನು ಇಟ್ಕೊಂಡು ಯಾವ ಪೂರಕ ಮಾಹಿತಿಯೊಂದಿಗೆ ತಾವು ವಿಡಿಯೋ ಮಾಡಿದ್ರಿ ಅನ್ನುವ ಪ್ರಶ್ನೆಯನ್ನು ಕೇಳೋದಕ್ಕೆ ಅಥವಾ ಅವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅನ್ನೋದನ್ನು ವಿಚಾರಣೆ ಮಾಡೋದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತಾದರೂ ಕೂಡ ವಿಚಾರಣೆಗೆ ಈ 6 ಜನ ಯೂಟ್ಯೂಬರ್ಸ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಇವರು ವಿಚಾರಣೆಗೆ ಹಾಜರಾಗ್ತಾರಾ? ಚಿನ್ನಯ್ಯನ ಹೇಳಿಕೆ ಸಮೀರ್ಗೆ ಈಗ ಸಂಕಷ್ಟ ತರುತ್ತಾ? ಸಮೀರ್ ಸೇರಿದಂತೆ ಈ
ಈ 6 ಜನ ಯೂಟ್ಯೂಬರ್ಗಳು ಯಾರಿದ್ದಾರೆ ಅವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ರು ಅನ್ನುವ ಗಂಭೀರ ಆರೋಪ ಇದೆ. ಮತ್ತು ಇಲ್ಲಸಲ್ಲದ ಮಾಹಿತಿಗಳನ್ನು ಅವರು ಸೃಷ್ಟಿ ಮಾಡಿಕೊಂಡು ಗ್ರಾಫಿಕ್ಸನ್ನು ಬಳಸಿಕೊಂಡು ಅವರು ಷಡ್ಯಂತ್ರ ಮಾಡಿದ್ರು ಅನ್ನುವ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಷಡ್ಯಂತ್ರ ಮಾಡಿದವರಿಗೆ ಈಗ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಬಹಳ ಕ್ಲಿಯರ್ ಆಗಿದೆ, ಈ ಪ್ರಕರಣದಲ್ಲಿ ಒಂದು ಷಡ್ಯಂತ್ರ ಆಗಿದೆ. ಅದು ಎಲ್ಲರೂ ಕೂಡ ಸೇರಿಕೊಂಡು ಮಾಡಿರುವಂಥ ಷಡ್ಯಂತ್ರ. ಒಂದು ಧಾರ್ಮಿಕ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯನ್ನು ತರುವಂಥ ಪ್ರಯತ್ನವನ್ನು ಇವರು ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಇರುವಂಥ ಆರೋಪ. ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ದಾಳವಾಗಿ ಬಳಸ್ಕೊಂಡ್ರು. ಚಿನ್ನಯ್ಯನನ್ನು ನಿರಂತರವಾಗಿ ವಿಚಾರಣೆ ಮಾಡಿದಂಥ SIT ಅಧಿಕಾರಿಗಳು ಚಿನ್ನಯ್ಯ ಸಂಪೂರ್ಣವಾಗಿ ಮಾಹಿತಿಯನ್ನು ಹೊರಹಾಕಿದ್ದ. ಇದಾದ ನಂತರ ಆತನ ಮಾಹಿತಿಯ ಆಧಾರದ ಮೇಲೆ ಆತ ಹೇಳಿದಂತಹ ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಕೆಲ ಯೂಟ್ಯೂಬರ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇವತ್ತಾದರೂ ಕೂಡ ಅವರು ವಿಚಾರಣೆಗೆ ಹಾಜರಾಗ್ತಾರ ನೋಡಬೇಕಾಗಿದೆ. ಅಗೇನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 6 ಜನ ಯೂಟ್ಯೂಬರ್ಸ್ಗಳು ಯಾರ್ಯಾರಿಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ, ಯಾವಾಗ ನೋಟಿಸ್ ಕೊಟ್ಟಿದ್ದು, ಯಾವಾಗ ಡೆಡ್ಲೈನ್ ಇದೆ, ಅವರಿಂದ ಏನು ಮಾಹಿತಿ ಪೊಲೀಸರಿಗೆ ಸಿಗಬಹುದು ನಾಗೇಂದ್ರ ಬಾಬು? ರಂಜಿತ್, ನೋಡಿ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕೆಲ ಯೂಟ್ಯೂಬರ್ಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಇನ್ನು ಕೆಲ ಯೂಟ್ಯೂಬರ್ಗಳಿಗೆ ಮೌಖಿಕವಾಗಿ ಕರೆ ಮಾಡಿ ಸೂಚನೆಯನ್ನು ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು, ವಿಚಾರಣೆಗೆ ಹಾಜರಾಗಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಕೂಡ ಯಾರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇನ್ನು ನಿನ್ನೆ ಸಂಚಾರಿ ಸ್ಟುಡಿಯೋನ ಯೂಟ್ಯೂಬರ್ ಆಗಿರುವಂಥ ಸಂತೋಷ್ ಕಡಬ ಅವ್ರನ್ನ ಕೂಡ ವಿಚಾರಣೆಗೆ ಕರೆದಿದ್ರು. ಆದರೂ ಅವರು ಏಕಾಏಕಿ SIT ಕಚೇರಿಗೆ ಬರ್ತಾರೆ. ಜಯಂತ್ ಕುಟುಂಬಸ್ಥರನ್ನ ಅಂದರೆ ಜಯಂತ್ ಅವರ ಪತ್ನಿ ಮತ್ತು ಮಕ್ಕಳನ್ನು SIT ಕಚೇರಿಗೆ ಬಿಟ್ಟು ಅಲ್ಲಿಂದ ವಾಪಸ್ ತಳ್ತಾರೆ. ಅವರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ರಂಜಿತ್, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, SIT ಅವರು ತನಿಖೆಯನ್ನು ಮಾಡ್ತಾ ಇದ್ದು ತನಿಖೆಯ ಸಲುವಾಗಿ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಿದ್ರು ಕೂಡ ಯಾವೊಬ್ಬ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ SIT ಅಂದರೆ ಭಯನೇ ಇಲ್ವಾ, SIT ಸೂಚನೆಗೆ ಒಂದು ಕಿಂಚಿತ್ತು ಮರ್ಯಾದೆನೇ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. SIT ಅವರು ನೋಡಿ ಅನೇಕ ಜನರನ್ನ ವಿಚಾರಣೆಗೆ ಬರಬೇಕು ಅಂತೇಳಿ ಸೂಚನೆ ಕೊಟ್ಟಾಗ ಅನೇಕ ಜನ ಬಂದಿದ್ದಾರೆ. ಗ್ರಾಮ ಪಂಚಾಯಿತಿಯ PDOಗಳು, ಗ್ರಾಮ ಪಂಚಾಯತ್ನ ಸದಸ್ಯರು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರುಗಳು ಸೇರಿದಂತೆ ಅನೇಕ ಜನ ಪಂಚಾಯತ್ನಲ್ಲಿ ಕೆಲಸ ಮಾಡಿದವರಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಿರುವಂಥವರಾಗಿರ್ಬೋದು. ಇವತ್ತು ನೋಡಿ ಆಂಬುಲೆನ್ಸ್ನ ಚಾಲಕರನ್ನು ಕೂಡ ಕರೆಸಿದ್ದಾರೆ. ಆದರೆ ಯೂಟ್ಯೂಬರ್ಗಳನ್ನು ಕರೆದ್ರೂ ಕೂಡ ವಿಚಾರಣೆಗೆ ಬರ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅಥವಾ ಅವರೇನಾದರೂ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ, ಅದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಕೆಲ ಯೂಟ್ಯೂಬರ್ಗಳಿಗೆ ಬನ್ನಿ ಅಂತೇಳಿ ಸೂಚನೆ ಕೊಟ್ಟಿರೋದು ಸ್ಪಷ್ಟ. ಆದರೆ ಇಲ್ಲಿಯವರೆಗೂ ಕೂಡ ಬರ್ತಾ ಇಲ್ಲ. ಕೇವಲ ಹಬ್ಬದ ಕಾರಣವನ್ನು ಕೊಟ್ಟು ಅವ್ರು ಯಾರು ಕೂಡ ಬಂದಿರಲಿಲ್ಲ. ನೋಡಿ, ಇನ್ನು ಕೆಲವರಿಗೆ SITನೇ ಫೋನ್ ಮಾಡಿ ಹೇಳಿದೆ, ನಿಮಗೆ ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ವಿ, ಆದರೆ ಈ ಕ್ಷಣಕ್ಕೆ ಬರೋದು ಬೇಡ, ನಾವು ನಿಮಗೆ ಮತ್ತೆ ಹೇಳ್ತೀವಿ ಅಂತೇಳಿ. ನೋಡಿ, ಮೊನ್ನೆ ಅಷ್ಟೇ ಅಭಿಷೇಕಿಗೆ ಕರೆ ಮಾಡಿ, ರಿಪಬ್ಲಿಕ್ ಕನ್ನಡದ ನಾವೇ ಕರೆ ಮಾಡಿ ನಿಮಗೆ SIT ವಿಚಾರಣೆಗೆ ಕರೆದಿದ್ದಾರಾ, ಬರ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿದಾಗ, ವಿಚಾರಣೆಗೆ ಕರೆದ್ರು, ನಾನು ಬರೋದಕ್ಕೆ ಸಿದ್ಧವಾಗಿದೆ, ಆದರೆ SIT ಅವರೇ ಕರೆ ಮಾಡಿ ಬರೋದು ಬೇಡ ಅಂತ ಹೇಳಿದ್ರು ಅಂತೇಳಿ ಅಭಿಷೇಕ್ ಖುದ್ದು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಟಾಕ್ಸ್ನ ದಿನೇಶ್ ಕೂಡ ನಿನ್ನೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿಯಾದಂಥ ನೋಟಿಸ್ ಅಥವಾ ಸೂಚನೆ ಬಂದಿಲ್ಲ, ನನಗೆ ಈ ಥರದ್ದು ಯಾರು ಹಬ್ಬಿಸ್ತಿದಾರೋ ಗೊತ್ತಿಲ್ಲ ಅಂತ ವಿಚಾರವನ್ನು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ.